ಸಂಕಷ್ಟಹರ ಚತುರ್ಥಿಯ ವ್ರತಕಥೆ. ಒಂದಾನೊಂದು ದಿನ ಋಷಿಗಳೆಲ್ಲರೂ ಸ್ಕಂದರ ಬಳಿಗೆ ಹೋಗಿ, ಮುನಿವರೇಣ್ಯರೇ, ಜನಗಳ ರೋಗ ಶೋಕ ಸಂಕಟಗಳನ್ನ ದೂರ ಮಾಡುವಂತಹ ಒಂದು ಉತ್ತಮವಾದ ವ್ರತವನ್ನ ತಿಳಿಸಬೇಕು ಎಂದು ಪ್ರಾರ್ಥಿಸಿದರು. ಅದಕ್ಕೆ ಸ್ಕಂದರು ಮುಗುಳ್ನಗುತ್ತಾ ಹೀಗೆ ಹೇಳಿದರು: ಇಂದು ನಾನು ನಿಮಗೆ ಮಹಾಪುಣ್ಯ ಪ್ರಧಾನವಾದ ಹಾಗೂ ಸಕಲ ಕಷ್ಟಗಳನ್ನ ದೂರ ಮಾಡುವಂತಹ ಸಂಕಷ್ಟಹರ ಚತುರ್ಥಿಯ ವ್ರತವನ್ನ ಕುರಿತು ಹೇಳುತ್ತೇನೆ ಕೇಳಿ. ಪೂರ್ವದಲ್ಲಿ ಪಾಂಡವರು ಪಗಡೆಯಾಟವನ್ನ ಆಡಿ ರಾಜ್ಯವನ್ನ ಕಳೆದುಕೊಂಡು ಅರಣ್ಯದಲ್ಲಿ ವನವಾಸವನ್ನ ಅನುಭವಿಸುತ್ತಿದ್ದಾಗ ಅಲ್ಲಿಗೆ ಬಂದ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಯನಿಗೆ ಈ ವ್ರತಾಚರಣೆಯ ವಿಧಾನವನ್ನ ಹೇಳಿದನು. ಆಗ ಋಷಿಗಳು, ಪರಮ ಪೂಜ್ಯರಾದ ಸ್ಕಂದ ಮಹಾಮುನಿಗಳೇ, ಶ್ರೀಕೃಷ್ಣನು ಧರ್ಮರಾಯನಿಗೆ ತಿಳಿಸಿದ ಶ್ರೀಮನ್ ಮಹಾಗಣಪತಿಗೆ ಸಂಬಂಧಿಸಿದ ವ್ರತ ಯಾವುದು, ಅದನ್ನ ಆಚರಿಸಬೇಕು, ಅದನ್ನ ಹೇಗೆ ನಾವು ಕಾತರದಿಂದ ಕಾಯುತ್ತಾ ಇದ್ದೇವೆ, ದಯಮಾಡಿ ನಮಗೆ ತಿಳಿಸಿ ಎಂದು ಪ್ರಾರ್ಥಿಸಿದರು. ಹಾಗೆಯೇ ಆಗಲಿ ಎಂದು ವ್ರತವನ್ನ ಕುರಿತು ಹೇಳತೊಡಗಿದರು. ಕೃತಯುಗದಲ್ಲಿ ಹಿಮಂತನ ಮಗಳಾದ ಪಾರ್ವತಿಯು ಪರಮೇಶ್ವರನನ್ನೇ ತನ್ನ ಗಂಡನಾಗಬೇಕೆಂದು ನಿಶ್ಚಯಿಸಿಕೊಂಡು ಅವನನ್ನ ಕುರಿತು ತಪಸ್ಸನ್ನ ಆಚರಿಸುತ್ತಾ ತಾನು ಹಿಂದಿನ ಅವತಾರದಲ್ಲಿ ಸೃಷ್ಟಿಸಿದ ಗಣಪತಿಯನ್ನ ನೆನೆಸಿಕೊಂಡಳು. ಮಾತಾಡ್ಬೇಡ್ರೆ. ತಾಯಿಯ ಕರೆ ಕಂದನಿಗೆ ಕೇಳಿಸದೇ ಇದ್ದಿದ್ದ ಗಣಪತಿ ಕ್ಷಣಾರ್ಥದಲ್ಲಿಯೇ ಪ್ರತ್ಯಕ್ಷನಾಗಿ, ಅಮ್ಮ, ಏನಮ್ಮ ನಿನ್ನ ಅಪ್ಪಣೆ ಎಂದು ಕೇಳಿದ. ಅದಕ್ಕೆ ಪಾರ್ವತಿಯು, ಮಗೋ ವಿನಾಯಕ, ನಾನು ಕೈಲಾಸದಲ್ಲಿರುವ ಸದಾಶಿವನನ್ನ ಮತ್ತೆ ಪತಿಯಾಗಿ ಪಡೆಯಬೇಕು. ನಿಷ್ಠೆಯಿಂದ ತಪಸ್ಸನ್ನ ಆಚರಿಸುತ್ತದೆ. ಆದರೆ ಇನ್ನು ಪರಮೇಶ್ವರ ನನ್ನ ತಪಸ್ಸಿಗೆ ಒಲಿಯಲಿಲ್ಲ. ಇತ್ತೀಚೆಗೆ ಬಂದ ನಾರದರು, ನೀನು ಯಾವುದಾದರೂ ಒಂದು ವ್ರತವನ್ನ ಆಚರಿಸಿ ನಿನ್ನ ಇಷ್ಟಾರ್ಥಗಳನ್ನ ಈಡೇರಿಸಿಕೋ ಎಂದು ಹೇಳಿದರು. ಆದರೆ ಅದು ಯಾವ ವ್ರತವನ್ನು ಅವರು ಹೇಳಲಿಲ್ಲ. ದೇವತೆಗಳಿಂದ, ಮಾನವರಿಂದ, ರಾಕ್ಷಸರಿಂದ ಪ್ರಥಮ ಪೂಜೆಯನ್ನ ಪಡೆಯುವಂತಹ ತ್ರಿಕಾಲ ಜ್ಞಾನಿಯಾದ ನೀನು ಅದು ಯಾವ ವ್ರತ, ಅದನ್ನ ಹೇಗೆ ಆಚರಿಸಬೇಕು ಎಂಬುದನ್ನ ತಿಳಿಸಿ ಪುಣ್ಯ ಕಟ್ಟಿಕೋ ಎಂದು ಕೇಳಿಕೊಂಡರು. ಅದಕ್ಕೆ ಗಜಾನನ, ಅಮ್ಮ, ನಿನ್ನ ಕಷ್ಟಗಳು ದೂರವಾಗಲು ನೀನು ಸಂಕಷ್ಟಹರ ಚತುರ್ಥಿಯ ವ್ರತವನ್ನ ಆಚರಿಸು. ಪ್ರತಿ ಮಾಸದ ಚತುರ್ಥಿಯಲ್ಲಿ ಈ ವ್ರತವನ್ನ ಆಚರಿಸಬೇಕು. ಈ ವ್ರತವನ್ನ ಮಾಡುವುದರಿಂದ ವ್ರತೋಪಕಾರರು ಯಶಸ್ಸು, ಸಂಪತ್ತು, ಅಭಿವೃದ್ಧಿ, ಸಂತಾನಗಳನ್ನ ಹೊಂದುತ್ತಾರೆ. ಆ ದಿನ ಅರುಣೋದಯಕ್ಕೆ ಎದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನ ಮಾಡಿ ಮೊದಲಾದ ನಿತ್ಯ ಕರ್ಮಗಳನ್ನ ಮಾಡಿ ಸಾಯಂಕಾಲ ಚಂದ್ರೋದಯವಾಗುವವರೆಗೂ ಉಪವಾಸದಲ್ಲಿರಬೇಕು. ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಗಣಪತಿಯನ್ನು, ಅಂದರೆ ನನ್ನನ್ನ ನಿಷ್ಠೆಯಿಂದ ಕ್ರಮಬದ್ಧವಾಗಿ ಪೂಜಿಸಿ ನಂತರ ಉಪ್ಪಿಲ್ಲದ ಮೊಸರನ್ನ ಅಥವಾ ನೈವೇದ್ಯಕ್ಕಾಗಿದ ಮಾಡಿದ ಮೋದಕ ಅಥವಾ ಕಡಲೆ ಉಸಲಿಯನ್ನೇ ಸ್ವೀಕಾರ ಮಾಡಬೇಕು ಎಂದು ಗಣಪತಿ ಹೇಳಿದನು. ಕೃಷ್ಣ ಪರಮಾತ್ಮನು ಈ ವ್ರತಾಚರಣೆಯ ವಿಧಾನವನ್ನು ಧರ್ಮರಾಯನಿಗೆ ಈಗ ವಿವರಿಸಿದ್ದಾನೆ. ಕಡೆ ಎಳ್ಳನ್ನು ಸಂಕಲ್ಪಕ್ಕಾಗಿ ಉಪಯೋಗಿಸಬೇಕು. ನಿತ್ಯ ಹಿತ ಕರ್ಮಗಳನ್ನ ಪೂರೈಸಿದ ಬಳಿಕ ಪೂಜಾ ಸಿದ್ಧತೆಯನ್ನ ಯಥಾಶಕ್ತಿ ಮಾಡಿಕೊಳ್ಳಬೇಕು. ಗಣಪತಿಯ ಮೂರ್ತಿಯನ್ನು ಬಂಗಾರದಿಂದಾಗಲಿ, ಬೆಳ್ಳಿಯಿಂದಾಗಲಿ, ತಾಮ್ರದಿಂದಾಗಲಿ ಅಥವಾ ಮುತ್ತಿಗೆಯಿಂದಾಗಲಿ ಸಿದ್ಧ ಮಾಡಿಕೊಳ್ಳಬೇಕು. ಬಳಿಕ ಆ ಮೂರ್ತಿಯನ್ನು ನೀರು ತುಂಬಿದ ಕಲಶದ ಮೇಲೆ ವಸ್ತ್ರಗಳಿಂದ ಅಲಂಕೃತ ಮಾಡಿ ಸ್ಥಳದಲ್ಲಿಟ್ಟು ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜಿಸಬೇಕು. ಈ ಪ್ರಕಾರ ಪ್ರತಿ ತಿಂಗಳು ವ್ರತವನ್ನ ಸಾಂಗವಾಗಿ ಆಚರಣೆ ಮಾಡಿದರೆ ಉತ್ತಮವಾದ ಫಲಗಳು ಸಿದ್ಧಿಸುತ್ತದೆ. ಸಂಕಷ್ಟಹರ ಚತುರ್ಥಿಯ ವ್ರತವನ್ನ ಅಜೀರ್ವ ಪರ್ಯಂತ ಆಚರಿಸಬೇಕು. ಸಾಧ್ಯವಿಲ್ಲದಿದ್ದರೆ 21 ವರ್ಷ ಅಥವಾ ಕನಿಷ್ಠ 11 ವರ್ಷ ಅಥವಾ 1 ವರ್ಷವಾಗಲಿ ಮಾಡತಕ್ಕದ್ದು. ಸಂಕಲ್ಪ ಕಾಲದವರಿಗೆ ಈ ವ್ರತವನ್ನ ಉದ್ಯಾಪನೆಯೊಂದಿಗೆ ಪರಿಸಮಾಪ್ತಿಗೊಳಿಸಬೇಕು. ದರಿದ್ರ ನಿವಾರಣೆ ಬಯಕೆ ಇರುವರು 21 ಜನ ಯೋಗ್ಯ ವಿಪ್ರರಿಗೆ ಗಣಪತಿಯ 21 ಶುಭ ನಾಮಗಳನ್ನು ಉಪದೇಶಿಸಿ ಭೋಜನವನ್ನ ಮಾಡಿಸಬೇಕು. ಗಣಪತಿಯ 21 ಶುಭ ನಾಮಗಳು ಹೀಗಿವೆ: ಗಜಾಸ್ಯ, ವಿಘ್ನರಾಜ, ಲಂಬೋದರ, ಶಿವಾತ್ಮಜ, ವಕ್ರತುಂಡ, ಶೂರ್ಪಕರ್ಣ, ಕಬ್ಧ, ವಿನಾಯಕ, ವಿಘ್ನನಾಶ, ವಿಕಟ, ವಾಮನ, ಸರ್ವದೇವ ಅಧಿದೇವ, ಸರ್ವ ಅತಿನಾಶ, ಭಗವಾನ್
ವಿಘ್ನಹರ್ತ ಧೂರ್ಮುಖ ಸರ್ವದೇವಾದಿದೇವ ಏಕದಂತ ಬಾಲಚಂದ್ರ ಗಣೇಶ್ವರ ಗಣಪತಿ ಈ 21 ಶುಭ ನಾಮಗಳನ್ನ ಸ್ಮರಿಸಿಕೊಂಡು ಎಲ್ಲ ಕಾರ್ಯಗಳನ್ನ ಮಾಡಬೇಕು. ಗಣಪತಿಯು ಹೀಗೆ ತನ್ನ ಪೂಜೆಯನ್ನ ವಿಧಿಯುಕ್ತವಾಗಿ ಮಾಡಿದವರಿಗೆ ಶೀಘ್ರ ಫಲಗಳನ್ನ ನೀಡುವುದರಲ್ಲಿ ಸಂದೇಹವಿಲ್ಲ. ಶ್ರೀಕೃಷ್ಣನು ಹೇಳುತ್ತಾನೆ, ಧರ್ಮನಂದನ, ಹೇಗೆ ಪಾರ್ವತೀ ದೇವಿ ಈ ವ್ರತವನ್ನ ಮಾಡಿ 18 ಮಾಸಗಳು ಎಡಬಿಡದೆ ಮಾಡಿದ್ರಿಂದ ಆಕೆಯ ಮನಸ್ಸಿನ ಬಯಕೆ ಈಡೇರಿತು. ಸಾಕ್ಷಾತ್ ಪರಶಿವನನ್ನೇ ಪತಿಯಾಗಿ ಪಡೆದಳು. ನೀನು ಸಹ ಈ ವ್ರತವನ್ನ ಆಚರಿಸಿ ತಿಳಿದುಕೋ, ನಿನ್ನೆಲ್ಲ ಕಷ್ಟಗಳನ್ನ ಬಗೆಹರಿಸಿಕೋ. ಈ ವ್ರತ ಮಹಾತ್ಮೆಯನ್ನ ಶಿವಪುತ್ರನಾದ ಸ್ಕಂದ ದೇವರು ಋಷಿಗಳಿಗೆ ಬೋಧಿಸಿದರು. ಋಷಿಗಳಿಂದ ಭೂಲೋಕದಲ್ಲಿ ಈ ವ್ರತವು ಪ್ರಚಾರವಾಯಿತು. ಸೂತ ಪುರಾಣಿಕರು ಇತರೆ ಮಹರ್ಷಿಗಳಿಗೆ ಈ ಕಥೆಯನ್ನ ಹೇಳಿದರು. ಈ ವ್ರತವನ್ನ ಭಕ್ತಿಯಿಂದ ಆಚರಿಸಿದವರಿಗೆಲ್ಲ ಸಂಕಷ್ಟಹರ ನಿವಾರಣವಾಯಿತು. ಹಿಂದೆ ಧರ್ಮರಾಜನು ತನ್ನ ದಾಯಾದಿಗಳಿಂದ ರಾಜ್ಯ ನಾಶ ಹೊಂದಿದಾಗ ಈ ವ್ರತ ಆಚರಿಸಲು ಆತನಿಗೆ ವೈರಿಗಳು ಸಹ ನಾಶವಾಗಿ ಮತ್ತೆ ರಾಜ್ಯ ಕೈ ಸೇರಿತು. ಭಗವಾನ್ ಸದಾಶಿವನು ತ್ರಿಪುರಾಸುರನ ಸಂಹಾರ ಕಾಲದಲ್ಲಿ ಈ ವ್ರತವನ್ನ ಆಚರಿಸಿದ್ರಿಂದ ಆತನ ಸಂಕಲ್ಪ ನೆರವೇರಿತು. ಇಂದ್ರನಿಗೆ ಕಳೆದು ಹೋದ ಸ್ವರ್ಗ ಲೋಕ್ಯ ಇತ್ಯಾದಿವೆಲ್ಲವೂ ಸಹ ದೊರಕಿತು. ರಾವಣನು ವಾಲಿಯ ಬಾಧೆಯಿಂದ ಬಿಡುಗಡೆ ಹೊಂದಿದನು. ಗೀತಾನ್ವೇಷಣೆಯ ಸಮಯದಲ್ಲಿ ಕಾರ್ಯಸಿದ್ಧಿಗಾಗಿ ಸಹ ಹನುಮಂತನು ಸಹ ಈ ವ್ರತವನ್ನ ಆಚರಿಸಿದನು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಲಕ್ಷ್ಮೀ ವೆಂಕಟೇಶ್ವರನು ಸಹ ಗಣಪತಿಯ ಮೊರೆ ಹೋಗಿ ತನ್ನ ಸಂಕಟಗಳನ್ನ ವಿಘ್ನಗಳನ್ನ ದೂರ ಮಾಡು ಎಂದು ಕೇಳಿ ಯಶಸ್ವಿಯಾದನು. ದಮಯಂತಿ, ಅಹಲ್ಯೆ ಮೊದಲಾದ ಪ್ರತಿರ್ವತ ಸ್ತ್ರೀಯರು ಸಹ ಈ ವ್ರತವನ್ನ ಆಚರಣೆ ಮಾಡಿ ಇಂದು ತಮ್ಮ ಪತಿಗಳನ್ನ ಸೇರಿಕೊಂಡರು. ಯಾರು ಯಾರು ಏನನ್ನ ಬಯಸಿದರೋ ಅದು ಅವರಿಗೆ ಸಿಕ್ಕಿತು. ಗಣಪತಿಯ ಈ ಮಹಾತ್ಮದ ವ್ರತವನ್ನ ಯಾರು ಮಾಡುತ್ತಾರೋ, ಯಾರು ಈ ವ್ರತ ಕಥಾ ಶ್ರವಣವನ್ನ ಕೇಳುತ್ತಾರೋ ಅವರಿಗೆಲ್ಲ ಧನ ಧಾನ್ಯ ಸಂತಾನ ಸಂಪತ್ತು ವಿದ್ಯೆ ಆರೋಗ್ಯ ಅಭಿವೃದ್ಧಿಗಳು ಪ್ರಾಪ್ತವಾಗುತ್ತವೆ ಎಂಬುದಲ್ಲಿ ಸ್ಕಂದ ಪುರಾಣೋಕ್ತ ಸ್ಕಂದ ಋಷಿ ಸಂವಾದ ರೂಪವಾದ ಸಂಕಷ್ಟಹರ ಮಹಾಗಣಪತಿಯ ವ್ರತಕಥೆಯು ಮುಗಿಯಿತು. ಅದೀರ್ಥ ಸಿದ್ಧರ್ಥಂ ಸಿದ್ಧದು ಪೂಜಿತು ಸ್ಮರೇತು ಸರ್ವ ವಿಘ್ನ ನಿವಾರಕಾಯ ವಿಘ್ನೈ ವಿನಾಶತೆ ನಮೋ ನಮಃ. ಭದ್ರಂ ಶುಭಂ ಮಂಗಳಂ, ಭದ್ರಂ ಶುಭಂ ಮಂಗಳಂ, ಭದ್ರಂ ಶುಭಂ ಮಂಗಳಂ. ಶ್ರೀದೇವತಾಭ್ಯಾಂ ಸುಪ್ರದಾ ಸುಪ್ರಸನ್ನಾ ವರದಾ ಭವಂತು. ಅಥ ಮಹಾಸಂಕಲ್ಪ್ಯ. ಮಹಾಗಣಪತಿಯ ಸಂಪೂರ್ಣ ಕೃಪಾ ಕಟಾಕ್ಷ ನಮ್ಗಿರಲಿ. ಯಾವುದೇ ರೀತಿಯ ಒಂದು ವಿಘ್ನಗಳಾಗದೇ ಇರಲಿ, ತೊಂದರೆಗಳಾಗದೇ ಇರಲಿ. ಆ ಒಂದು ಪ್ರಥಮ ಪೂಜಿತ ವಿಘ್ನ ನಿವಾರಕ ವಿಘ್ನೇಶ್ವರನ ಸಂಪೂರ್ಣ ಕೃಪಾ ಕಟಾಕ್ಷ ಸದಾ ನಮ್ಗಿರಲಿ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಸಂಕಲ್ಪವನ್ನ ಮಾಡ್ಕೊಡ್ರಿ. ಎಲ್ಲ ನಿಮ್ಮ ಹೆಸರು, ನಿಮ್ಮ ಗೋತ್ರ, ರಾಶಿ, ನಕ್ಷತ್ರಗಳನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ. ಎಲ್ಲ ಹೇಳ್ರಿ. ಮಮ ಸಹ ಕುಟುಂಬ ನಾಮ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಇಷ್ಟ ಕಾಮ್ಯಾರ್ಥ ಫಲ ಸಿದ್ಧಿರಸ್ತು. ವ್ಯಾಪಾರ ವ್ಯವಹಾರ ವ್ಯವಸಾಯ ಉದ್ಯೋಗ ಅಭಿವೃದ್ಧಿರಸ್ತು. ದಿನೇ ದಿನೇ ವಂಶ ಅಭಿವೃದ್ಧಿರಸ್ತು. ಗೋತ್ರ ಅಭಿವೃದ್ಧಿರಸ್ತು. ಇಷ್ಟದೇವತಾ ಕುಲದೇವತಾ ಗ್ರಾಮದೇವತಾ ಶ್ರೀ ಪಂಚಮುಖಿ ಮಹಾಗಣಪತಿ ಮಹಾಲಕ್ಷ್ಮಿ ಮಹಾಸರಸ್ವತಿ ನವಗ್ರಹ ಅಶ್ವತ್ಥನಾರಾಯಣ ಸಂಪೂರ್ಣ ಕೃಪಾ ಕಟಾಕ್ಷ ಫಲಸಿದ್ಧಿರಸ್ತು. ಸಕಲ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಅಭಿವೃದ್ಧಿರಸ್ತು. ಪುತ್ರ ಪುತ್ರಿಕಾನ ವಿದ್ಯಾಂ ಬುದ್ಧಿಂ ವ್ಯಾಪಾರಂ ಉದ್ಯೋಗಂ ಕಂಕಣ ಭಾಗ್ಯ ಫಲಸಿದ್ಧಿರಸ್ತು. ಸಕಲ ದಾಂಪತ್ಯ ಜೀವನ ಅನ್ಯೋನ್ಯ ಪ್ರಾಪ್ತಿರಸ್ತು. ವಿಘ್ನ ನಿವಾರಕ ವಿಘ್ನೇಶ್ವರ
ಸ್ವಾಮಿ ಸಂಪೂರ್ಣ ಕೃಪಾಕಟಾಕ್ಷ ಫಲಸಿದ್ಧಿರಸ್ತು. ಒಂದು ನಮಸ್ಕಾರವು ಭೂದೇವಿಗೆ, ಎರಡು ನಮಸ್ಕಾರವು ತಂದೆ ತಾಯಿಗಳಿಗೆ, ಮೂರು ನಮಸ್ಕಾರವು ತ್ರಿಮೂರ್ತಿಗಳಿಗೆ, ನಾಲ್ಕು ನಮಸ್ಕಾರವು ನಾಲ್ಕು ವೇದಗಳಿಗೆ, ಐದು ನಮಸ್ಕಾರವು ಪಂಚಭೂತಗಳಿಗೆ, ಆರು ನಮಸ್ಕಾರವು ಆರು ಋತುಗಳಿಗೆ, ಏಳು ನಮಸ್ಕಾರವು ಸಪ್ತ ಮಾತ್ರಿಕರಿಗೆ, ಎಂಟು ನಮಸ್ಕಾರವು ಅಷ್ಟ ದಿಕ್ಪಾಲಕರಿಗೆ, ಒಂಬತ್ತು ನಮಸ್ಕಾರವು ನವಗ್ರಹಗಳಿಗೆ, ಹತ್ತು ನಮಸ್ಕಾರವು ದಶ ಅವತಾರಗಳಿಗೆ, 11ನೇ ನಮಸ್ಕಾರವು ವಿಘ್ನ ನಿವಾರಕ ವಿಘ್ನೇಶ್ವರನಿಗೆ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತೋ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣೇರಪ್ತೆ ಸಮರ್ಪಯಾಮಿ. ಸರ್ವಂ ಶ್ರೀ ವಿಘ್ನ ನಿವಾರಕ ವಿಘ್ನೇಶ್ವರ ಸ್ವಾಮಿ ಪಾದಾರ್ಪಣ ಮಸ್ತು. ಆ ಭಗವಂತನನ್ನ ನೋಡಿ ಕಣ್ ತುಂಬಿಸ್ಕೊಡ್ರಿ. ಭಗವಂತನಿಗೆ ಇವತ್ತು ನಮಗೆ ಶಕ್ತಿಯ ಅನುಸಾರ, ನಮಗೆ ಭಕ್ತಿಗೆ ಅನುಸಾರವಾಗಿ ಒಂದು ಪೂಜೆ, ಒಂದು ಹೋಮ, ಅಭಿಷೇಕ, ಅಲಂಕಾರ, ವ್ರತ ಎಲ್ಲವನ್ನೂ ಸಹ ಮಾಡಿದಿರಿ. ನಮ್ಮೆಲ್ಲ ಇಷ್ಟಾರ್ಥಗಳನ್ನ ಈಡೇರಿಸಬೇಕಂದ್ರೆ ಜನ ನಮ್ಮನ್ನ ಕೈ ಬಿಡಬಹುದು, ಆದ್ರೆ ಜನಾರ್ದನ ನಮ್ಮನ್ನ ಇವತ್ತೂ ಸಹ ಕೈ ಬಿಡಲ್ಲ. ಹಾಗಾಗಿ ಆ ಭಗವಂತನನ್ನ ನಂಬ್ರಿ. ನಮ್ಮೆಲ್ಲ ಇಷ್ಟಗಳನ್ನ, ನಮ್ಮೆಲ್ಲ ಕೋರಿಕೆಗಳನ್ನ, ನಮ್ಮೆಲ್ಲ ಬೇಡಿಗಳನ್ನ ಆ ಭಗವಂತನಂತ ತಿಳಿಸ್ರಿ. ಇವತ್ತಲ್ಲ ನಾಳೆ ಮುಂದೊಂದು ದಿನ ಆ ಭಗವಂತ ಖಂಡಿತ ನಮ್ಮನ್ನ ಕೈ ಹಿಡಿತಾನೆ, ನಮ್ಮ ದಾರಿ ತೋರಿಸ್ತಾನೆ. ಹಾಗಾಗಿ ಆ ಭಗವಂತನ ಒಂದು ಅನುಗ್ರಹ ಸದಾ ನಮ್ಮಿದ್ರೆ ಸಾಕು, ನಾವು ಉನ್ನತ ಸ್ಥಾನ, ಉನ್ನತ ಮಟ್ಟಕ್ಕೆ ಹೋಗ್ಬೋದು. ಹಾಗಾಗಿ ಎಲ್ಲರೂ ಸಹ ಮನಸ್ಸಲ್ಲಿ ಪ್ರಾರ್ಥನೆ, ಸಂಕಲ್ಪವನ್ನ ಮಾಡ್ಕೊಡ್ರಿ. ನಾವು ಮಾಡುವಂತ ವ್ಯಾಪಾರ, ವ್ಯವಹಾರ, ವ್ಯವಸಾಯ, ಉದ್ಯೋಗ ಅಭಿವೃದ್ಧಿ ಆಗಲಿ. ದಿನೇ ದಿನೇ ನಮ್ಮ ಒಂದು ವಂಶ ಗೋತ್ರ ಅಭಿವೃದ್ಧಿ ಆಗಲಿ. ನಮ್ಮ ದಾಂಪತ್ಯಗಳು ಅನ್ಯೋನ್ಯವಾಗಿರಲಿ. ನಮ್ಮ ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ ಅಭಿವೃದ್ಧಿ ಆಗಲಿ. ಸಕಲ ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡು. ಶ್ರೀ ಪಂಚಮುಖಿ ಮಹಾಗಣಪತಿಯ ಸಂಪೂರ್ಣವಾದ ಆಶೀರ್ವಾದ, ಅನುಗ್ರಹ ಸದಾ ನಮ್ಗಿರ್ಲಿ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ, ಸಂಕಲ್ಪವನ್ನ ಮಾಡ್ಕೊಡ್ರಿ. ನಮ್ಮೆಲ್ಲ ಇಷ್ಟಗಳನ್ನ, ನಮ್ಮೆಲ್ಲ ಕೋರಿಕೆಗಳನ್ನ ಇವತ್ತು ಈಡೇರಿಸುವಂತ ಸ್ವಾಮಿಯನ್ನ ಪ್ರಾರ್ಥನೆಯನ್ನ ಮಾಡ್ಕೊಡ್ರಿ. ಶ್ರೀದೇವತಾಭ್ಯೋಂ ಸುಪ್ರದಾಂ ಸುಪ್ರಸನ್ನ ವರದಾ ಭವಂತೋ. ಸಕಲ ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡು. ಯಾವುದೇ ರೀತಿಯ ದೃಷ್ಟಿ ದೋಷಗಳಾಗದೇ ಇರಲಿ, ಗಂಡಾಂತರಗಳಾಗದೇ ಇರಲಿ, ಪಾರ್ವತಿ ಪರಮೇಶ್ವರನ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಡ್ರಿ. ಶ್ರೀಮನ್ಮಹಾಗಣಪತಿ ದೇವತಾಭ್ಯೋ ನಮೋ ನಮಃ.